ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಎಂದರೆ ಕೇವಲ ಹಣಕಾಸು ವ್ಯವಹಾರಕ್ಕೆ ಸೀಮಿತವಾಗಿರದೆ ಷೇರುದಾರರ ಸರ್ವತೋಮುಖ ಏಳಿಗೆಗೂ ಕೂಡ ನೆರವಾಗುತ್ತಿದೆ ಎಂದು ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಎ ಅಫ್ಸರ್ ಅವರು ತಿಳಿಸಿದ್ದಾರೆ. ನಗರದ ಕೆಆರ್ ರಸ್ತೆಯಲ್ಲಿ ಇರುವ ಟೌನ್ ಬ್ಯಾಂಕ್ನ ಸಹಕಾರ ಭವನದಲ್ಲಿ ನಡೆದ 80ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ. 110 ವರ್ಷಗಳ ಇತಿಹಾಸವಿರುವ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಹಣಕಾಸು ವ್ಯವಹಾರವಲ್ಲದೆ ಷೇರುದಾರರ ಮತ್ತು ಅವರ ಕುಟುಂಬದ ಆರೋಗ್ಯದ ದೃಷ್ಟಿಯಿಂದ ಪ್ರತಿ ವರ್ಷ ಉಚಿತ ಆರೋಗ್ಯ ತಪಾಸಣೆ, ಕಣ್ಣಿನ ತಪಾಸಣೆ ಹಾಗೂ ಕನ್ನಡಕಗಳೊಂದಿಗೆ ಶಸ್ತ್ರಚಿಕಿತ್ಸೆ, ಶೈಕ್ಷಣಿಕ ಪ್ರಗತಿಗಾಗಿ 375 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದ್ದು ಉನ್ನತ ವ್ಯಾಸಂಗಕ್ಕೆ ಆರ್ಥಿಕ ನೆರವು ನೀಡುತ್ತಿದೆ ಮತ್ತು ಡೆತ್ ಫಂಡ್, ಲೋನ್ ಇನ್ಶೂರೆನ್ಸ್, ಆರೋಗ್ಯ ವಿಮೆ ಇನ್ನಿತರ ಯೋಜನೆಗಳನ್ನು ಒದಗಿಸುತ್ತಿದ್ದೇವೆ. ಅಲ್ಲದೆ ಬ್ಯಾಂಕ್ ನಷ್ಟದಲ್ಲಿ ಇದ್ದಾಗ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಅವರು ಎಫ್ಡಿ ಮುಖಾಂತರ ನೆರವಾಗಿ ಬ್ಯಾಂಕ್ ಈಗ ಲಾಭದಲ್ಲಿ ಇದೆ ಎಂದರು. ನಮ್ಮ ಸಹಕಾರ ಭವನ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಂತಹ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ಈ ದಿನ ನಮಗೆಲ್ಲ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ನಾವು ಇದು ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ಕೊತ ಬರ್ತಾಯಿದ್ದೀವಿ. ಈ ಒಂದು ದಿನ ಕಳೆದ ವರ್ಷಕ್ಕಿಂತ ಹೆಚ್ಚಾಗಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಈ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದರು. ಆದ್ದರಿಂದ ಇವತ್ತು ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ನಾವೆಲ್ಲ ಶ್ರಮಪಟ್ಟು ಮಾಡಿದ ಒಂದು ಕಾರ್ಯಕ್ರಮಕ್ಕೆ ಒಂದು ಉತ್ತರ ಸಿಕ್ಕಿದೆ. ಯಾಕಂತೇಳಿದ್ರೆ ಅಷ್ಟು ವಿದ್ಯಾರ್ಥಿನಿಯರು ಇವತ್ತು ಈ ಪುರಸ್ಕಾರಕ್ಕೆ ಭಾಗವಹಿಸಿದರು. ಜೊತೆಗೆ ಇವತ್ತಿನೊಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದ ಎಂಟಿಬಿ ನಾಗರಾಜಣ್ಣವರು ಬರಬೇಕಾಗಿತ್ತು. ಅವರು ಕೂಡ ಉಪಸ್ಥಿತರಿರಬೇಕಾಗಿತ್ತು. ಆದರೆ ಅವ್ರಿಗೆ ಕೆಲಸದ ಕಾರಣದಿಂದ ಅವರು ಬರೋಕ್ಕಾಗಿಲ್ಲ. ಆದ್ದರಿಂದ ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರಿದ್ದೇವೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಸಂದರ್ಭದಲ್ಲಿ ಅವ್ರಿಗೆ ಚೆಕ್ ವಿತರಣೆ ಹಾಗೂ ಅವ್ರಿಗೆ ಪ್ರಶಸ್ತಿ ವಿತರಣೆ, ಜೊತೆಗೆ ನಾವು ವಿಶೇಷವಾಗಿ ಈ ಸಾರಿ ಎಲ್ಲರೂ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಅವ್ರಿಗೆ ಇನ್ನೂ ಏನಾದ್ರು ಹೆಚ್ಚಾಗಿ ಏನಾದ್ರು ಕೊಡಬೇಕಂತ ಹೊಸದಾಗಿ ಒಂದು ಡೈರಿ ಕೂಡ ಕೊಟ್ಟಿದ್ದೀವಿ. ಜೊತೆಗೆ ಅವ್ರಿಗೆಲ್ಲರಿಗೂ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಒಂದು ಉಪಹಾರ ಆಯೋಜನೆ ಮಾಡಿದ್ವಿ. ಜೊತೆಗೆ ನಾವೆಲ್ಲರೂ ನಮ್ಮ ನಿರ್ದೇಶಕರಾಗಿರ್ಬೋದು, ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಅವರೆಲ್ಲ ಒಂದೇ ಆಶಿಸೋದು ಮುಂದಿನ ವರ್ಷದಲ್ಲೂ ಇನ್ನೂ ಅತಿ ಹೆಚ್ಚಾಗಿ ಮಕ್ಕಳು ಈ ಒಂದು ಪ್ರಶಸ್ತಿಗೆ ಭಾಗವಹಿಸಬೇಕು. ಮೊನ್ನೆ ತಾನೇ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ವಿ, ಷೇರುದಾರರು ನಮಗೆಲ್ಲ ಇಲ್ಲಿ ಅವ್ರ ಸಹಕಾರದಿಂದ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ನಾವೇನಾದರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ಆ ಷೇರುದಾರರು ಮತ್ತು ಅವ್ರ ಮಕ್ಕಳಿಗೆ ಒಂದು ಪ್ರಯೋಜನ ಆಗಬೇಕನ್ನೋ ರೀತಿಯಲ್ಲಿ ಮಾಡಿದ್ದೀವಿ. ಅದೇ ಕಾರಣದಿಂದ ಮೊನ್ನೆ ನಾವು ಡೆತ್ ಫಂಡು ಕೂಡ ಒಂದು 5,000 ರೂಪಾಯಿ ಹೆಚ್ಚಿಗೆ ಮಾಡಿ 25,000 ರೂಪಾಯಿ ಮಾಡಿದ್ದೀವಿ. ಇನ್ನೂ ಹಲವಾರು ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ನಾವೆಲ್ಲರೂ ಉತ್ಸಾಹದಿಂದ ಇದ್ದೀವಿ. ಆದ್ದರಿಂದ ನಮ್ಮೆಲ್ಲ ಷೇರುದಾರ ಸಹಕಾರ ನಮ್ಮ ಜೊತೆಗೆ ಇದೇ ರೀತಿಯಲ್ಲಿ ಇರಲಿ, ಇದೇ ರೀತಿ ಮುಂದುವರಲಿ ಅಂತ ಹೇಳ್ತಾ, ನಾವು ವಿಶೇಷವಾಗಿ ಇವತ್ತಿನ ದಿನ 373 ಮಕ್ಕಳಿಗೆ ನಾವು ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ದೇವೆ. ಈ ಹಿಂದೆ SLC ಮಕ್ಕಳಿಗೆ ನಾವು ಬಂದು 2,000 ಕೊಡ್ತಾಯಿದ್ವಿ, ಸೆಕೆಂಡ್ PU ಅವ್ರಿಗೆ 2,500 ಕೊಡ್ತಾಯಿದ್ವಿ, ಡಿಗ್ರಿ ಅವ್ರಿಗೆ 3,000 ಕೊಡ್ತಾಯಿದ್ರಿ. ಆದರೆ ವಿಶೇಷವಾಗಿ ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಓದೋ ಮಕ್ಕಳಿಗೆ ಇನ್ನೂ ಅತಿ ಹೆಚ್ಚಾಗಿ ಸಹಾಯ ಆಗಬೇಕಂತೇಳಿ SLC ಮಕ್ಕಳಿಗೆ 2,500, PU ಮಕ್ಕಳಿಗೆ 3,000, ಡಿಗ್ರಿ ಅವ್ರಿಗೆ 3,500, ಆ ರೀತಿಯಲ್ಲಿ ನಾವು ತಲೆಗೆ ಒಂದು 500 ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಎಲ್ಲ ನಮ್ಮ ಸದಸ್ಯರು ಸೇರಿ. ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಈ ರೀತಿಯೇ ಹೆಚ್ಚು ಮಾಡ್ಕೊಂಬರ್ತೀವಿ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ಅವ್ರು ಓದು ಎಲ್ಲೋ ನಮ್ಮ ಕಡೆಯಿಂದ ಅವ್ರಿಗೊಂದು ಚಿರು ಕಾಣಿಕೆ ಸಿಕ್ಕಲಿ ಅಂತೇಳಿ ಇವತ್ತು ನಾವು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಎಚ್ಪಿ ನಾಗರಾಜ್, ನಿರ್ದೇಶಕರಾದ ಬಾಲಚಂದ್ರನ್, ನವೀನ್ ಕಿರಣ್, ಅಮರೇಶ್, ವೆಂಕಟಲಕ್ಷ್ಮಿ, ಜೀನತ್, ಉನ್ನೀಸಾ, ಕೃಷ್ಣಪ್ಪ ಸೇರಿದಂತೆ ಸಿಇಒ ಆಂಜಿನಪ್ಪ ಹಾಗೂ ಬ್ಯಾಂಕ್ನ ಸಿಬ್ಬಂದಿಗಳು ಹಾಜರಿದ್ದರು. ನಗೆ ಲಕ್ಷ್ಮಿ ಮೈಲ್ ಅಂದ್ರೆ ನಗೆ ಅಂತ ಅಂತ ನಿಮಗೂ ಗೊತ್ತಿಲ್ಲ. ನೋಡಿ ಒಂದು ನಿಮಿಷ